ಹಾಯ್ ರೀ, ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ನಯನ ಯೂಟ್ಯೂಬ್ ಚಾನಲ್. ಬರ್ರಿ, ಇವತ್ತು ಕ್ರಿಸ್ಮಸ್ಸು ಆಯಿತು. ಇವಾಗ ಹ್ಯಾಪಿ ನ್ಯೂ ಇಯರ್ ಬರ್ತೈತೆ. ಕೇಕ್ ಮಾಡೋಣ ಬರ್ರಿ. ನಟ್ಸ್ಕ ಮೇಲೆ ಫ್ರೂಟ್ಸು ಎಲ್ಲ ಹಾಕಿ ಕೇಕ್ ಮಾಡೋಣ ಬರ್ರಿ. ನೋಡಿ, ಫಸ್ಟು ಒಲೆ ಹಚ್ಕೊಂಬಿಡೋಣ. ಕ್ಯಾರಮೆಲ್ ಮಾಡ್ಕೊಂಬಿಡೋಣ ರೀ. ಕ್ಯಾರಮೆಲ್ಗೆ 3/4 ಕಪ್ ಸಕ್ಕರೆ ಹಾಕ್ಕೊಳ್ಳೋಣ ರೀ. ನೀರು ಗೀರು ಏನೂ ಹಾಕೋದು ಬೇಡ್ರಿ, ಹಾಗೆ ಕೈಯಾಡಿಸ್ರಿ. ನಿಧಾನಕ್ಕೆ ಹಾಗೆ ಕೈಯಾಡಿಸ್ಬೇಕ್ರಿ. ನೋಡಿರಿ, ಈ ಥರ ಕ್ಯಾರಮಲ್ ಆಗುತ್ತೆ. ಅದು ಜಾಸ್ತಿ ಕೆಂಪಗಾದಂಗೆ ಇವಾಗ ಒಂದೊಂದೇ ಸ್ಪೂನು ನೀರು ಹಾಕ್ಕೊಂಡು ಕಲಿಸ್ತಾ ಬರಬೇಕು. ಹುಷಾರಾಗಿ ಕಲಿಸ್ಬೇಕು. ನೋಡಿ, ತುಂಬ ಗಟ್ಟಿ ಆಗಬಾರ್ದು ಪಾಕ. ಇದು ಈ ಥರ ನೀರು ಥರ ಆಗಬೇಕು. ಇದನ್ನು ಆರಕ್ಕೆ ಸೈಡಿಗೆ ಎತ್ತಿಡೋಣ ರೀ. ನೋಡಿರಿ, ಈ ಥರ ಬರಬೇಕು ರೀ ಅದು ತೆಳ್ಳಗೆ. ಇವಾಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಬರ್ರಿ ಕೇಕ್ಗೆ. ನೋಡಿರಿ, ಅರ್ಧ ಕಪ್ಪು ಎಣ್ಣೆ ಹಾಕ್ಕೊಳ್ಳೋಣ ರೀ, ಅಡುಗೆ ಎಣ್ಣೆ. ಅರ್ಧ ಕಪ್ಪು ಮೊಸರು ಹಾಕ್ಕೊಳ್ಳೋಣ ರೀ. ಹುಳಿ ಇರಬಾರ್ದು ರೀ ಮೊಸರು. ಇದನ್ನು ಎರಡೂ ಮಿಕ್ಸ್ ಮಾಡೋಣ ಬರ್ರಿ. ಈಗ ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಕ್ರೀಮಿ ಥರ ಬರಬೇಕು. ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಈಗ ಕ್ಯಾರಮಲ್ ಇದೆ ಮಾಡ್ಕೊಂಡಿವಲ್ರಿ, ಅದನ್ನು ಹಾಕ್ಕೊಳ್ಳೋಣ ಬರ್ರಿ. ನೋಡಿರಿ, ನಿಮಗೆ ಕ್ಯಾರಮಲ್ಗೆ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಸಕ್ಕರೆ ಪೌಡ್ರ್ ಕೂಡ ಮಾಡಿಕೊಂಡು ಸೇರಿಸ್ಬೋದು ರೀ ಇದಕ್ಕೆ. ಇಲ್ಲ ಕ್ಯಾರಮಲ್ ಬರುತ್ತೆ ನಮಗೆ ಮಾಡೋಕ್ಕೆ ಅಂದರೆ ಕ್ಯಾರಮಲ್ ಮಾಡಿಕೊಂಡು ಸೇರಿಸ್ಬೋದು ರೀ. ನೋಡಿರಿ, ಫುಲ್ ಮೂರು ಮಿಕ್ಸ್ ಆಗ್ಬೇಕು ರೀ. ಮಿಕ್ಸ್ ಆಗೋ ಥರ ಈ ಥರ ಕಲಿಸ್ಬೇಕು ರೀ. ಕರೆಕ್ಟ್ ಮೆಥಡಲ್ಲೇ ಮಾಡಿರಿ. ಒಂಚೂರು ಮೆಥಡನ್ನು ಮಿಸ್ ಮಾಡಬೇಡ್ರಿ. ಇದು ಚಕ್ಕೆ, ಯಾಲಕ್ಕಿ, ಲವಂಗ, ಜಾಯಿಕಾಯಿ, ಒಣ ಶುಂಠಿ ಇದೆಲ್ಲ ಪೌಡ್ರ್ ಮಿಕ್ಸ್ ಮಾಡಿ 1 ಟೇಬಲ್ ಸ್ಪೂನ್ ಪೌಡ್ರ್ ಹಾಕಿದ್ದೀನಿ ರೀ. ಇದು ಸ್ಮೆಲ್ಗೆ ಚೆನ್ನಾಗಿ ಬರುತ್ತೆ. ಪ್ಲಮ್ ಕೇಕ್ ಅಂದರೆ ಈ ಥರ ಒಣ ಮಸಾಲೆ ಇರಬೇಕು ರೀ, ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೋಡಿ, 1 ಕಪ್ಪು ಮೈದಾ ಹಿಟ್ಟು ಹಾಕಿದ್ದೀನಿ ರೀ. ಇನ್ನು ಅರ್ಧ ಕಪ್ಪು ಮೈದಾ ಹಿಟ್ಟು ಹಾಕ್ತೀನಿ ನೋಡಿರಿ. ಇವಾಗ ಕಲಿಸ್ತೀನಿ ನೋಡಿರಿ. ಚೆನ್ನಾಗಿ ಹೊಂದೋ ಥರ ಕಲಿಸ್ಬೇಕು ರೀ. ಗಂಟೆಲ್ಲ ಹೊಡಿಬೇಕು ರೀ ಅದು. ನೋಡಿ, ಫುಲ್ ಗಂಟೆಲ್ಲ ಹೊಡೆದು ನೀಟಾಗಿ ಕಲಿಸ್ಬೇಕು ರೀ. ಇವಾಗ ನೋಡಿರಿ, ಮಿಕ್ಸ್ ಆಗೈತೆ ರೀ. ಇವಾಗ 1/4 ಕಪ್ಪು ಹಾಲು ಹಾಕ್ಕೊಳ್ಳೋಣ ರೀ. ಅದು ಸ್ವಲ್ಪ ಹಾಕ್ಕೊಳ್ಳೋಣ ನೋಡಿರಿ. ತುಂಬ ಗಟ್ಟಿಯಾಗಿ ಬರುತ್ತೆ. ನಿಧಾನಕ್ಕೆ ಕಲಿಸ್ಕೊಂಡು 1/4 ಕಪ್ ಹಾಲನ್ನ ಈ ಥರ ಹಾಕಿ ನಿಧಾನಕ್ಕೆ ಕಲಿಸ್ಬೇಕು. ನೋಡಿರಿ, ತುಂಬ ಗಟ್ಟಿ ಬರುತ್ತೆ. ಮೈದಾ ಅಲ್ವಾ, ಸ್ವಲ್ಪ ಗಟ್ಟಿನೇ ಬರುತ್ತೆ. ಹಾಲು ಹಾಕಿ ಸ್ವಲ್ಪ ತೆಳ್ಳಗೆ ಬ್ಯಾಟರ್ ಮಾಡ್ಕೋಬೇಕು ರೀ. ನೋಡಿರಿ, ಉಳಿದಿರೋ ಹಾಲನ್ನು ಸ್ವಲ್ಪನ ಹಾಕ್ತೀನಿ ರೀ. ಇವಾಗ ಫುಲ್ ಹಾಲು ಹಾಕಿ ಮಾಡಿದ್ದೀನಿ. ಇದು ನೋಡಿ, ಕೇಕ್ ಪೌಡ್ರು ಅಂದರೆ ಬೇಕಿಂಗ್ ಪೌಡ್ರು ಅಂತ 1 ಟೇಬಲ್ ಸ್ಪೂನ್ ರೀ ಬೇಕಿಂಗ್ ಪೌಡ್ರ್ ಹಾಕ್ಬೇಕು ರೀ. ಕೇಕಿಗೆ ಅಂತಲೇ ಸಪ್ರೇಟಾಗಿ ಸಿಗುತ್ತೆ ನೋಡಿರಿ. 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇವಾಗ ಸೋಡಾ ಹಾಕೋಣ ರೀ, ಅಡುಗೆ ಸೋಡಾ 1/4 ಟೇಬಲ್ ಸ್ಪೂನು. ಇದು ರುಚಿಗೆ ಒಂಚೂರು ಉಪ್ಪು ರೀ. ಉಪ್ಪು ಹಾಕಿ 3 ಕಲಿಸ್ಕೊಳ್ಳೋಣ ಬರ್ರಿ. ಈಗ ನೋಡಿರಿ, ತೆಳ್ಳಗೆ ಬಂತಲ್ರಿ. ಈಗ ಗಂಟೆಲ್ಲ ಒಡೆದು ಇವಾಗ ರಾತ್ರಿ ನೆನೆಸಿಟ್ಟಿದ್ದೀನಿ ರೀ. ಇದು ಆರೆಂಜ್ ಜ್ಯೂಸಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲನೂ ಕಟ್ ಮಾಡಿ ಟ್ರೂಟಿ 3 ಕಲರನ್ನು ಮಿಕ್ಸ್ ಮಾಡಿ ರಾತ್ರಿನೇ ನೆನೆ ಇಟ್ಟಿದ್ದೆ ರೀ ನಾನು ಜ್ಯೂಸಲ್ಲಿ, ಆರೆಂಜ್ ಜ್ಯೂಸಲ್ಲಿ. ಇವಾಗ ಅದನ್ನು ಎಲ್ಲನೂ ಹಾಕ್ಕೊಳ್ಳೋಣ ರೀ. ಅದಕ್ಕೆ ಹಾಕ್ಕೊಂಡು ಇವಾಗ ಕರೆಕ್ಟಾಗಿ ಕಲಿಸ್ಕೊಳ್ಳೋಣ ನೋಡಿರಿ. ರಾತ್ರಿ ಒಂದು 10 ರೂಪಾಯಿ ಜ್ಯೂಸ್ ಎಲ್ಲ ಸಿಗುತ್ತಲ್ರಿ ಅಂಗಡೀಲಿ, ಆ ಪ್ಯಾಕೆಟನ್ನು ತಂದು ಅದರಲ್ಲೇ ಇದನ್ನೆಲ್ಲ ಡ್ರೈ ಫ್ರೂಟ್ಸನ್ನು ನೆನೆ ಇಡ್ಬೋದು. ಇಲ್ಲಾಂದ್ರೆ ಮನೇಲೇ ಆರೆಂಜ್ ಜ್ಯೂಸು ಅಥವಾ ಆ್ಯಪಲ್ದು ಯಾವುದಾದ್ರೂ ಈ ಥರ ಮಾಡಿ ಅದರಲ್ಲಿ ಈ ಡ್ರೈ ಫ್ರೂಟ್ಸ್ನೆಲ್ಲ ರಾತ್ರಿ ನೆನೆ ಇಡ್ಬೋದು ರೀ. ನಾನು ರೆಡಿ ಇಟ್ಟಿದ್ದೀನಿ ನೋಡಿರಿ. ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗೆಲ್ಲ ಕಲಿಸಿದ್ದೀನಿ ರೀ. ನೋಡಿರಿ, ಇವಾಗ ಒಲೆ ಹಚ್ಕೊಂಡು ಬಾಣಲಿ ಇಡೋಣ ರೀ. ಅಂದರೆ ಒಂದು 5 ನಿಮಿಷ ಇದು ಕಾಯ್ಬೇಕು ರೀ. ಇದು ನೋಡಿರಿ, ಈ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಕಾಯಿಸ್ಕೊಬೇಕು. ಇದನ್ನು ಬಾಣಲಿನ ಕಾಯ್ಬೇಕು ರೀ ಅದು. ಆಮೇಲೆ ಈಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಇದಕ್ಕೆ ಹಾಕಿ ನೋಡಿರಿ, ಆಗಲೇ ನಾನು ಎಣ್ಣೆ ಹಚ್ಚಿ ಪೇಪರ್ನ ಒಳಗಡೆ ಇಟ್ಬಿಟ್ಟು ಸುತ್ತಲೂ ಎಣ್ಣೆ ಚೆನ್ನಾಗಿ ಹತ್ಬೇಕು ರೀ. ನೀವು ಬೇಕಿಂಗ್ ಪೇಪರ್ ಇಲ್ಲ ಅಂದ್ರೂ ಈ ಥರ ಪೇಪರ್ ಇದ್ರೂ ನಡೆಯುತ್ತೆ ರೀ. ಪೇಪರು ಇಲ್ಲ ಅಂದ್ರೆ ಒಂಚೂರು ಮೈದಾ ಇಟ್ಟು ಫುಲ್ ಎಲ್ಲ ಪಾತ್ರೆಗೆ ಹಾಕ್ಬೇಕು ರೀ. ಅಂದರೆ ಹತ್ಕೊಳ್ಳಂಗಿಲ್ಲ ರೀ ಕೇಕ್ ಒಳಗಡೆ. ನೋಡಿ, ನಾನು ಮಕ್ಕಳದು ಒಂದು ಪೇಪರ್ ಎತ್ಕೊಂಡು ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಹಾಕಿದ್ದೀನಿ ನೋಡಿರಿ ಕೇಕ್ ಬ್ಯಾಟರು. ನೋಡಿರಿ, ನೀಟಾಗಿ ಬಂದಿದೆ ರೀ, ಚೆನ್ನಾಗಿ ಬಂದೈತೆ ರೀ. ಇವಾಗ ನೋಡಿರಿ, ಟ್ಯಾಪ್ ಮಾಡೋಣ್ರಿ. 1-2 ಸತಿ ಟ್ಯಾಪ್ ಮಾಡ್ರೆ ಎಲ್ಲ ಕೆಳಗೆ ಕುತ್ಕೋತೈತೆ ರೀ. ಈಗ ನೋಡಿರಿ, ಡ್ರೈ ಫ್ರೂಟ್ಸ್ ಇನ್ನೊಂದು ಸ್ವಲ್ಪ ಮ್ಯಾಲೆ ಹಾಕೊಂಡು ರೀ. ಟ್ರೂಟಿ 3 ಕಲರ್ ಇದ್ದು ರೀ ನನ್ನ ಹತ್ರ, ಗ್ರೀನು, ಯೆಲ್ಲೋ, ರೆಡ್ಡು. ಚೆನ್ನಾಗಿ ಕಾಣ್ತೈತಲ್ರಿ ಕೇಕ. ಇದೇ ಕಲಿಸಿದ್ದು ಎಲ್ಲ ಒಳಗೆ ಹೋಗ್ಯಾವ್ರವ. ಈಗ ಮ್ಯಾಲೆ ಚೆನ್ನಾಗಿ ಕಾಣಲಿ ಅಂತ ಮ್ಯಾಲೆ ಉದುರಿಸ್ತಾ ಇದ್ದೀನಿ ನೋಡಿರಿ.
ಪ್ಲಮ್ ಕೇಕ್ ಅಂತ್ರಿ ಇದು. ಕ್ರಿಸ್ಮಸ್ಗೆ ಆಮೇಲೆ ಹೊಸ ವರ್ಷಕ್ಕೆ ಮಾಡ್ತಾರೆ ರೀ. ನಾನು ನಿಮಗೆ ಇದನ್ನು ಮಾಡಿರಿ ಮನೇಲಿ ಅಂತ ನೋಡಿರಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿರಿ, ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ಹಾಕಿರಿ. ಯಾಕೆ ಬರಲ್ಲ ರೀ, ಅದು ಚೆನ್ನಾಗೆ ಬರುತ್ತೆ ರೀ. ಇದು ನೋಡಿರಿ, ಇವಾಗ 5 ನಿಮಿಷ ಕಾಯ್ದೈತ್ರಿ ಇದು ಪಾತ್ರೆ. ಇವಾಗ ಕೇಕ್ ಟಿನ್ನನ್ನು ಅದರಲ್ಲಿ ಇಡ್ತೀನಿ ರೀ. ನೋಡಿರಿ, ಇಟ್ಟರೆ ಮುಚ್ಚಳ ರೀ, ಮುಚ್ಚಿಬಿಡೋಣ ರೀ. 40-45 ನಿಮಿಷದಲ್ಲಿ ಬೇರೆ ಕೇಕೆಲ್ಲ 45 ನಿಮಿಷಕ್ಕೆಲ್ಲ ಹಾಕ್ಕವ್ರಿ. ಆದರೆ ಪ್ಲಮ್ ಕೇಕ್ ಮಾತ್ರ ರೀ 55 ನಿಮಿಷದವರೆಗೂ ಇಡ್ಬೇಕು ರೀ. ನೋಡಿರಿ, ನಾನು ಒಂದು 2 ಸತಿ ತೆಗೆದು ನೋಡಿದ್ದೀನಿ ರೀ. ನೋಡಿರಿ ಈಗ ಡ್ರೈ ಫ್ರೂಟ್ಸನ್ನು ಒಂದು 2 ಇಡೋಣ ರೀ ಅದ್ರ ಮೇಲೆ ಚಂದ ಕಾಣಲಿ ಅಂತ. ಗೋಡಂಬಿ, ದ್ರಾಕ್ಷಿ ಇವನ್ನ ಇಟ್ಟಿದ್ದೀನಿ ರೀ ಆವಾಗಲೇ. ಇವಾಗ ನೋಡಿರಿ, ಓಪನ್ ಮಾಡಿ ನೋಡ್ತೀನಿ. ಅರ್ಧ ಮಾಡಿದ್ದೀನಿ ರೀ ಓಪನ್. 40 ನಿಮಿಷಕ್ಕೆ ತೆಗೆದೀನಿ ರೀ. ನೋಡಿರಿ, ಈಗ ಸ್ವಲ್ಪ ಬೆಂದೈತೆ ರೀ, ಇನ್ನೊಂದು ಸ್ವಲ್ಪ ಬೇಯ್ಬೇಕು ರೀ. ನೋಡಿರಿ, ನೋಡಿರಿ, ಹಂಗಾರೆ ಪೂರ್ತಿ ಬೆಂದೈತ್ರಿ ಅಂತ ಅರ್ಥ ರೀ. ಇದು ಕಡ್ಡಿಗೇನು ಹತ್ತಲಿಲ್ಲ ಅಂದರೆ ಪೂರ್ತಿ ಬೆಂದೈತೆ ಅಂತ ಅರ್ಥ ರೀ ಇದು. ನೋಡಿರಿ, ಇವಾಗ ನಾನು ಓಪನ್ ಮಾಡಕ್ಕೆ ರೀ. ಆರೈತ್ರಿ, ಈಗ ಅದ 1 ಅವರ್ ಹೊರಗೆ ಇಟ್ಟಿದ್ದೆ ರೀ. ಆರೈತಿ ಈಗ. ನೋಡಿರಿ, ಪೇಪರ್ ಎಲ್ಲ ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿರಿ. ಒಂಚೂರು ಜಾಸ್ತಿ ಹತ್ತುತ್ತಾ ಇಲ್ಲ, ಏನಿಲ್ಲ ನೋಡಿ. ಫುಲ್ಲು ತೆಗೆದು ತೋರಿಸ್ತೀನಿ ನೋಡಿ. ಇವಾಗ ಒಂದು ಪ್ಲೇಟಿಗೆ ತಗೊಳ್ಳೋಣ ರೀ. ನೋಡಿರಿ, ಸೂಪರಾಗಿ ಬರುತ್ತೆ ಫ್ರೆಂಡ್. ನೀವು ಮನೇಲಿ ಮಾಡ್ಕೊಳ್ಳಿ, ಮಕ್ಕಳಿಗೆಲ್ಲ ಕೊಡ್ರಿ. ಹೊರಗಡೆ ಆಚೆ ಕಡೆಯಿಂದ ಕ್ರೀಮ್ ತಂದು, ಅದು ಇವಾಗೆಲ್ಲ ಕೋಲ್ಡ್ ವಾತಾವರಣ ಐತೆ, ಕ್ರೀಮೆಲ್ಲ ತಿಂದು ಕೆಮ್ಮು ನೆಗಡಿ ಎಲ್ಲ ಬರ್ತಾಯಿದೆ. ಆದಷ್ಟು ನೀವು ಮನೆಯಲ್ಲೇ ಮಾಡ್ಕೊಳ್ರಿ. ಮಾಡ್ಕೊಂಡು ಎಲ್ಲರೂ ಫ್ಯಾಮ್ಲಿ ಕೇಕ್ ಕಟ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಆಚರಿಸ್ರಿ. ನೋಡಿರಿ, ಹೊಸ ವರ್ಷಕ್ಕೆ ನಾನು ಪ್ಲಮ್ ಕೇಕ್ ಮಾಡಿದ್ದೀನಿ. ನೀವು ಮಾಡಿರಿ ಮನೇಲಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ ರೀ. ಮಕ್ಕಳು, ಯಜಮಾನ್ರು ಎಲ್ಲರೂ ಖುಷಿಯಿಂದ ತಿನ್ಬೋದು ಮನೇಲಿ. ಹೊರಗಡೆ ಬರೀ ಕ್ರೀಮು ಅದು ಕೆಮ್ಮು ಎಲ್ಲ ಬಂದುಬಿಡುತ್ತೆ ಮಕ್ಕಳಿಗೆ. ನೋಡಿರಿ, ಕಟ್ ಮಾಡಿದ ತಕ್ಷಣ ಹೆಂಗೆ ಬಿದ್ದೋಯ್ತು ನೋಡಿರಿ, ಅಷ್ಟು ಚೆನ್ನಾಗಿ ಬಂದೈತೆ ರೀ. ನೋಡಿರಿ.